1,90,000 ಕೋಟಿನ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಮಹಾರಾಷ್ಟ್ರಕ್ಕೆ. ನೀವು ಅರ್ಥ ಇದನ್ನ ಯಾಕೆ ಇನ್ನೂ ನಮಗೆ ಟೈಮ್ ಕೊಟ್ರೆ ನಮಗೆ ನೀವು ಕೊಡಲ್ಲ ಅಂತ ನಾನು 1.5 ಗಂಟೆ ಪ್ರಿಪೇರ್ ಆಗಿ ಬಂದಿದ್ದೀನಿ. ನೀವೇನಾದ್ರು ಕೊಟ್ಟಿದ್ರೆ ಕೊಡ್ತೀನಿ ಅಂದ್ರೆ 3 ಗಂಟೆ ಬೇಕಾದ್ರೂ ರಾಷ್ಟ್ರ ರಾಜ್ಯಗಳ ಸಂಬಂಧ, ರಾಜ್ಯ ರಾಷ್ಟ್ರಗಳ ಹಣಕಾಸಿನ ವ್ಯವಸ್ಥೆ ಯಾವ ಮೂಲ ತಲುಪಿದೆ, ಎಲ್ಲಿದೆ, ಇದನ್ನು ಸರಿಪಡಿಸ್ತಾ ಹೋದ್ರೆ ರಾಜ್ಯಗಳು ಸರ್ವನಾಶ ಆಗ್ತವೆ ಅಂತಕ್ಕಂಥದ್ದನ್ನ ಅಂಕಿ ಸಂಖ್ಯೆಗಳ ಮುಖಾಂತರ ನಾನು ತಂದು ಹೇಳ್ತಾ ಇದ್ದೆ. ಈ ರೀತಿ ಆಗಬಾರದು ಎಲ್ಲೇ ಆಗಲಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆನಲ್ಲಿದ್ದೀವಿ. ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಗಲೇ ಹೇಳಿದೆ, ನಮ್ಮ ಬಿಜೆಪಿ ನಮ್ಮಲ್ಲೂ ತಪ್ಪಿದೆ. ಏನು ಕಾಂಗ್ರೆಸ್ನವ್ರೇನು ದೇಶ ಆಳಿಲ್ವ? ಅಲ್ಲಿ ಇದ್ದಾರೆ. ನಮ್ಮ JDS ಒಂದ್ಸರಿ ಆಳಿದ್ದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾವು JDS ಅಲ್ಲಿ ಇದ್ದಾಗ ನಮ್ಮರೇ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಒಂದೇ ಒಂದು ಯೋಜನೆಯನ್ನ ಒಂದೇ ಒಂದು ಹೆಸರಿಗಾರುವೆ ಅಪ್ಪರ್ ಕೃಷ್ಣ ಕಾರು ಕೊಡ್ಬೋದಾಯ್ತು. 16 ಕೊಡ್ಬೇಕಾಯ್ತಲ್ಲ, ಒಂದನಾರು ಕೊಟ್ಟಿಲ್ವಲ್ಲ ಸ್ವಾಮಿ ರಾಷ್ಟ್ರೀಯ ಯೋಜನೆ. ಇದು ಭಿನ್ನಾಭಿಪ್ರಾಯ ಅಲ್ಲ ಅಂತೀರಾ? ಆಮೇಲೆ ಬಿಹಾರ, ಇದರ ಕಂಬೈನ್ಡ್ ಸರ್ಕಾರ ಇದೆಯಲ್ಲ ಬಿಹಾರದಲ್ಲಿ ವಿತ್ತೀಯ ಕೊರತೆ ಎಷ್ಟಿದೆ ಗೊತ್ತಾ? ಇವತ್ತು 11.8 3 ಇರಬೇಕು. ಮತ್ತು ಬಿಹಾರ ದುಡ್ಡೆಷ್ಟು ಕೊಟ್ಟಿದ್ದಾರೆ ಗೊತ್ತಾ? 2,10,000 ಕೋಟಿ ಬಿಹಾರಕ್ಕೆ ಕೊಟ್ಟಿರ್ತಕ್ಕಂಥ 2,10,000 ಕೋಟಿ ಹಣ ಕೊಟ್ಟಿದ್ದಾರೆ. ಇದೇ ಅವರ ಬಜೆಟ್ಟಿನ ಗಾತ್ರ ಎಷ್ಟು ಗೊತ್ತಾ? 3,47,000 ಕೋಟಿ. ನೀವೇ ಕೇಂದ್ರದರು 2,10,000 ಕೋಟಿ ಕೊಟ್ರೆ, 3,47,000 ಕೋಟಿ ಕೊಟ್ರೆ ಮಾಡ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಅವರ ರಾಜ್ಯದ ಸಿದ್ದು ಸಾವ್ದೆ ಅವರೇ ಕೂತ್ಕೊಂಡು ಮಾತಾಡ್ತೀರಿ. ಏನಾಗಿದೆ? ಕೂತ್ಕೊಂಡು ಯಾಕೆ ಮಾತಾಡ್ತೀರಿ? ನಾಳೆ ಕೇಳ್ಕೆ ಬಂದು ಓದ್ಕೆ ಬಂದು ಹೇಳ್ರಿ. ಶಿವಲಿಂಗ ನಿಮ್ಮ ಮಾತಾಡಿ ಹೇಳಿ. ಈಗ ಅದಕ್ಕೆ ಕೂತ್ಕೊಂಡು ಮಾತಾಡ್ಬೇಕಲ್ಲಿ. ಹೇಳಿದ್ರೆ ನಾವು ಕೇಳಲ್ವಾ? ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ. ಕೂತ್ಕೊಂಡು ಯಾರು ಮಾತಾಡಿ ಕಮೆಂಟ್ ಮಾಡಬೇಡಿ. ಸುಮ್ಮನೆ ಯಾಕೆ ಸುಳ್ಳು ಹೇಳಕ್ ಬಂದಿದ್ವಿ? ಇಲ್ಲಿ ರೆಕಾರ್ಡ್ ಆಗಿದೆ, ನೀವು ಕಂಟಿನ್ಯೂ ಮಾಡಿ. ಸುಮ್ಕಿರ್ಬೇಕು, ತೊಂದರೆ ಮಾಡಬಾರ್ದು.